ನಮಸ್ಕಾರ ವೀಕ್ಷಕರೇ, ನಿಮ್ಮ ಪಬ್ಲಿಕ್ 10 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೊಲೀಸರು ಸದೃಢವಾಗಿರಲು ಕ್ರೀಡೆಗಳು ಸಹಕಾರಿ ಎಂದು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ BS ಭಾರತಿ ಹೇಳಿದರು. ಚಾಮರಾಜನಗರ ಜಿಲ್ಲಾ ಕವಾಯತು ಮೈದಾನದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ 2024ರ ಕ್ರೀಡಾಕೂಟಕ್ಕೆ ಗುಂಡು ಎಸೆಯುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಪೊಲೀಸರು ಉತ್ತಮವಾದ ಕ್ರೀಡೆ ಆಡುವ ಮೂಲಕ ದೈಹಿಕ ಹಾಗೂ ಮಾನಸಿಕವಾಗಿ ಇರುವುದರ ಜೊತೆಗೆ ತಮ್ಮ ಕೆಲಸದಲ್ಲೂ ಸಹ ಅದೇ ರೀತಿ ಉತ್ತಮವಾಗಿರಬೇಕು ಎಂದು ಸಲಹೆ ನೀಡಿದರು. ಠಾಣೆಗೆ ದೂರು ನೀಡಲು ಬಂದಂತಹ ವ್ಯಕ್ತಿಗಳ ಜೊತೆ ಸಂಯಮದಿಂದ ವರ್ತಿಸುವ ಮೂಲಕ ಅವರ ಕಷ್ಟಕ್ಕೆ ಸ್ಪಂದಿಸಬೇಕು, ಕರ್ತವ್ಯ ನಿಷ್ಠೆಯನ್ನು ಮೆರೆಯಬೇಕು, ಜನರ ಹೃದಯಕ್ಕೆ ನೆರವಾಗಬೇಕು ಎಂದರು. ನೋಡಿ ಬನ್ನಿ, ಅಲ್ಲಿ ಶಾರ್ಟ್ ಪುಟ್ನ ಮೇಡಮ್ ಅವರು ಥ್ರೋ ಮಾಡೋದ್ರ ಮುಖಾಂತರ ಈ ಕ್ರೀಡಾಕೂಟಕ್ಕೆ ಒಂದು ಚಾಲನೆ ನೀಡ್ತಾರೆ. ದಯಮಾಡಿ ಮುಂದಾಳತ್ವ ವಹಿಸಿ ನಮ್ಮ ಕಾನ್ಸ್ಟಿಟ್ಯೂಷನ್ ನಮಗೆ ಕೊಡೋಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ತಿಂಗಳಾನುಗಟ್ಟಲೆ ಕಷ್ಟಪಟ್ಟು ಒಂದು ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ. ಅಂತ ಒಂದು ದಿನದಲ್ಲಿ ನೀವುಗಳು ಎಲ್ಲರೂ ಆಟ ಆಡ್ತಾ ಇದ್ದೀರಾ. ಎಲ್ಲ ಈಗ ನಿಮ್ಗೆ ಗೊತ್ತಿದೆ ಆಟ ಯಾಕೆ ಆಡ್ತಾರೆ ಅಂತ ಹೇಳಿ. ಯಾಕಂದ್ರೆ ನಾವು ಸದೃಢವಾಗಿರ್ಬೇಕು ಅಂತ ಹೇಳಿ. ನೀವು ಪೊಲೀಸ್ನವರು ಆಟ ಆಡ್ಬೋದು, ಆದ್ರೆ ನನ್ನ ಹೇಳೋದೇನು ಅಂದ್ರೆ ಆಟನ ಎಲ್ಲರೂ ಆಡ್ತಾರೆ, ಆದ್ರೆ ಯಾವ ರೀತಿ ಒಳ್ಳೆ ರೀತಿ ಆಡ್ತೀರಾ ಅಥವಾ ಕೆಟ್ಟ ರೀತಿ ಆಡ್ತೀರಾ ಅನ್ನೋದೇ ಮುಖ್ಯ. ಯಾಕಂದ್ರೆ ಆಟ ಆಡೋದು ಅಂದ್ರೆ ಪೊಲೀಸ್ನವರು ಕೂಡ ನಿಮಗೆ ಒಳ್ಳೆ ರೀತಿ ಜನರ ಜೊತೆ ಆಟ ಆಡಿದ್ರೆ ನೀವು ಒಳ್ಳೆ ಹೆಸರು ಬರುತ್ತೆ. ಅದೇ ಕೆಟ್ಟ ರೀತಿಯಲ್ಲಿ ಆಟ ಆಡಿದ್ರೆ ಕೆಟ್ಟ ಹೆಸರು ಬರುತ್ತೆ. ಎಷ್ಟೋ ವ್ಯಕ್ತಿಗಳು ಕಷ್ಟಪಟ್ಟು ಏನೋ ಒಂದು ತೊಂದರೆ ಸಿಕ್ಕಾಕೊಂಡು ನಿಮ್ಮ ಹತ್ರ ಬಂದಾಗ